ನೀವೇನಾದರೂ ಹೊಸದಾಗಿ ಕೆಲಸಕ್ಕೆ ಜಾಯ್ನ್ ಆಗಿದ್ದರೆ ಅಥವಾ ನಿಮ್ಮ ಹಳೆಯ UAN PF ನಂಬರ್ನ ಇನ್ನೂ ಆ್ಯಕ್ಟಿವೇಟ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನೀವು ಈವಾಗಲೇ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ 7 ಲಕ್ಷದವರೆಗೂ ಫ್ರೀ ಇನ್ಶೂರೆನ್ಸ್ ಸಿಗುತ್ತೆ. ಹೌದು, EPF ಕಡೆಯಿಂದ EDLI ಸ್ಕೀಮಲ್ಲಿ ನಮಗೆ UAN ಆಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ನಮಗೆ 7 ಲಕ್ಷದವರೆಗೂ ಫ್ರೀ ಇನ್ಶೂರೆನ್ಸ್ ಸಿಗುತ್ತೆ. ಮತ್ತು ನೀವು UAN ಆಕ್ಟಿವೇಷನ್ ಮಾಡ್ಕೊಳ್ಳೋದ್ರಿಂದ ನೀವು ಆನ್ಲೈನಲ್ಲಿ KYC, ನಾಮಿನೇಷನ್ ಮತ್ತು PFಗೆ ಆನ್ಲೈನಲ್ಲೇ ನೀವು ಅಪ್ಲೈ ಮಾಡ್ಕೋಬಹುದು. ಏನಿದು EDLI ಸ್ಕೀಮು ಅಂದರೆ ಎಂಪ್ಲಾಯಿ ಡೆಪಾಸಿಟ್ ಲಿಂಕ್ ಇನ್ಶೂರೆನ್ಸ್ ಅಂತ. ಇದಕ್ಕೆ ನಾವು ₹1 ಕೂಡ ಪೇ ಮಾಡಬೇಕಾಗಿಲ್ಲ. ನಮ್ಮ ಕಂಪ್ನಿಯವರೇ ನಮ್ಮ ಪರವಾಗಿ ಮಂತ್ಲಿ 0.5% ಆಫ್ ನಮ್ಮ ಸ್ಯಾಲರಿ ಅಥವಾ ಮ್ಯಾಕ್ಸಿಮಮ್ ₹75 ಇನ್ಶೂರೆನ್ಸ್ಗೆ ಪೇ ಮಾಡುತ್ತೆ. ಈ ಸ್ಕೀಮ್ ಏನಕ್ಕೆ ಅಂದರೆ ಕೆಲಸ ಮಾಡುತ್ತಿರೋ ವ್ಯಕ್ತಿ ಅಕಸ್ಮಾತ್ ಆಗಿ ಏನಾದರೂ ಸಾವನ್ನಪ್ಪಿದರೆ ಅವರ ನಾಮಿನಿಗೆ ಆರ್ಥಿಕವಾಗಿ ಸಹಾಯ ಆಗಲಿ ಅಂತ ಅಪ್ ಟು 7 ಲಕ್ಷದವರೆಗೂ ಈ ಸ್ಕೀಮಲ್ಲಿ ನಾಮಿನಿಗೆ ಸಿಗುತ್ತೆ. ಮತ್ತು ಈ EDLI ಸ್ಕೀಮಲ್ಲಿ ಯಾರಿಗೆ ಎಷ್ಟು ಇನ್ಶೂರೆನ್ಸ್ ಸಿಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಸ್ಯಾಲರಿ 10,000 ಅನ್ಕೊಳ್ಳೋಣ, 10,000 ಇಂಟು 30 ಪಟ್ಟು ಈಕ್ವಲ್ಸ್ 3 ಲಕ್ಷ ಪ್ಲಸ್ ಫಿಕ್ಸ್ಡು 2.5 ಲಕ್ಷ ಇನ್ಶೂರೆನ್ಸ್ ಸಿಗುತ್ತೆ. ಅಂದರೆ 3 ಲಕ್ಷ ಪ್ಲಸ್ಸು 2.5 ಲಕ್ಷ 5.5 ಲಕ್ಷ ನಿಮಗೆ ಇನ್ಶೂರೆನ್ಸ್ ಸಿಗುತ್ತೆ. ಅದೇ ನಿಮ್ಮ ಸ್ಯಾಲ್ರಿ 15,000 ಅಂದರೆ 15,000 ಇಂಟು 30 ಪಟ್ಟು ಅಂದರೆ 4.5 ಲಕ್ಷ ಪ್ಲಸ್ ಫಿಕ್ಸ್ಡ್ ಬಂದು 2.5 ಲಕ್ಷ, ಟೋಟಲ್ 7 ಲಕ್ಷದವರೆಗೂ ಸಿಗುತ್ತೆ. ನಿಮ್ಮ ಸ್ಯಾಲ್ರಿ 15,000ಕ್ಕಿಂತ ಜಾಸ್ತಿ ಇದ್ರೂ ನಿಮಗೆ 7 ಲಕ್ಷ ಮಾತ್ರನೇ ಸಿಗೋದು. ಸೊ ದಯವಿಟ್ಟು ಎಲ್ಲರೂ ಈ UAN ನಂಬರ್ನ ಆಕ್ಟಿವೇಟ್ ಮಾಡಿಕೊಂಡು ಈ ಸೌಲಭ್ಯವನ್ನು ನೀವು ಉಪಯೋಗಪಡಿಸ್ಕೋಬೇಕು. ಸೊ ಇವಾಗ ನಾವು ಹೇಗೆ ಈ UAN ನಂಬರ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಫೋನ್ ಅಥವಾ ಲ್ಯಾಪ್ಟಾಪಲ್ಲಿ ಗೂಗಲಲ್ಲಿ UAN ಲಾಗಿನ್ ಅಂತ ಟೈಪ್ ಮಾಡಿ, ಅಲ್ಲಿ ಬಂದಿರೋ ಫಸ್ಟ್ ಲಿಂಕ್ನ ಕ್ಲಿಕ್ ಮಾಡಿ, ಅಲ್ಲೊಂದು ಪಾಪಪ್ ಬರುತ್ತೆ, ಅಲ್ಲಿ ಓಕೆ ಕೊಡಿ. ಹಂಗೆ ಕೆಳಗಡೆ ಅಲ್ಲಿ UAN ಆಕ್ಟಿವೇಶನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ನಿಮ್ಮ UAN ನಂಬರ್ನ ಎಂಟರ್ ಮಾಡಿ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ, ನಿಮ್ಮ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿ ಮತ್ತು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಅದಾದ್ಮೇಲೆ ಅಲ್ಲೊಂದು ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಆ OTPನ ಅಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ. ಅಷ್ಟೇ, ನಿಮ್ಮ UAN ಆಕ್ಟಿವೇಶನ್ ಆಗೋಗ್ಬಿಡುತ್ತೆ. ಇದು ಮ್ಯಾಕ್ಸಿಮಮ್ 2 ರಿಂದ 3 ಅವರಲ್ಲಿ ಆಕ್ಟಿವೇಶನ್ ಆಗೋಗುತ್ತೆ. ಆಕ್ಟಿವೇಶನ್ ಆದ ತಕ್ಷಣ ನಿಮ್ಮ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜಲ್ಲಿ ನಿಮಗೆ ಪಾಸ್ವರ್ಡ್ ಇರುತ್ತೆ. ಆ ಪಾಸ್ವರ್ಡ್ ಇಂದ ನೀವು ಸೇಮ್ ವೆಬ್ಸೈಟ್ಗೆ ಬಂದ್ಬಿಟ್ಟು ಅಲ್ಲಿ ಲಾಗಿನ್ ಆಪ್ಷನ್ ಇರುತ್ತಲ್ಲ, ಅಲ್ಲಿ UAN ನಂಬರ್, ನಿಮ್ಗೆ ಬಂದಿರುವ ಪಾಸ್ವರ್ಡ್ ಮತ್ತು ಅಲ್ಲಿರುವ ಕ್ಯಾಪ್ಚಾನ ಎಂಟರ್ ಮಾಡಿ ಸೈನ್ ಇನ್ ಕೊಟ್ಟರೆ ಮತ್ತೆ ನಿಮ್ಮ ರಿಜಿಸ್ಟರ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ಎಂಟರ್ ಮಾಡಿ ಕ್ಯಾಪ್ಚಾ ಎಂಟರ್ ಮಾಡಿದರೆ ನೀವು UAN ಪೋರ್ಟಲ್ಗೆ ಲಾಗಿನ್ ಆಗ್ಬೋದು. ಅಲ್ಲಿ ನಿಮಗೆ KYC, ನಾಮಿನೇಷನ್ ಮತ್ತು ನಿಮಗೆ ಬೇಕು ಅಂದರೆ PFಗೆ ಕೂಡ ಅಪ್ಲೈ ಮಾಡ್ಕೋಬಹುದು. ಈ UAN ಆಕ್ಟಿವೇಶನ್ ಜಾಸ್ತಿ ಜನರು ಮಾಡ್ಕೊಂಡೇ ಇರಲ್ಲ. ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರೂ ಈ UAN ಆಕ್ಟಿವೇಶನ್ ಮಾಡಿಕೊಂಡು ಫ್ರೀಯಾಗಿ 7 ಲಕ್ಷದವರೆಗೂ ಇನ್ಶೂರೆನ್ಸ್ ಪಡೆಯಿರಿ. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ನಾನು ನಿಮಗೆ ಪಕ್ಕಾ ಸಹಾಯ ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.